ನಮಸ್ಕಾರ ಸ್ನೇಹಿತರೆ, ಲಿಫ್ಟ್ ಲೈಫ್ ವಿತ್ ಮೊಹಿದ್ದೀನ್ಗೆ ಸ್ವಾಗತ. ನಾನು ಮೊಹಿದ್ದೀನ್. ಇಂದು ಮತ್ತೊಂದು ಹೊಸ ಲಿಫ್ಟ್ ಸಂಬಂಧಿತ ವಿಡಿಯೋ ಒಂದಿಗೆ ಬಂದಿದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಂದು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದ ಲಿಫ್ಟ್ ನ 5 ಪ್ರಮುಖ ಸುರಕ್ಷತಾ ನಿಯಮಗಳನ್ನು ತಿಳಿದುಕೊಳ್ಳೋಣ. ಬೆಂಕಿ ಕಾಣಿಸಿದರೆ ಲಿಫ್ಟ್ ಬಳಸಬೇಡಿ. ಬೆಂಕಿ ಅಥವಾ ಹೊಗೆ ಕಾಣಿಸಿದಾಗ ಲಿಫ್ಟ್ ಬಳಸುವುದು ಅಪಾಯಕಾರಿ. ಅಂತಹ ಸಂದರ್ಭಗಳಲ್ಲಿ ಯಾವಾಗಲೂ ಮೆಟ್ಟಿಲುಗಳನ್ನು ಬಳಸಿ. ಮಕ್ಕಳನ್ನು ಒಬ್ಬರೇ ಲಿಫ್ಟ್ ನಲ್ಲಿ ಕಳಿಸಬೇಡಿ. ಸಣ್ಣ ಮಕ್ಕಳು ಯಾವಾಗಲೂ ದೊಡ್ಡವರ ಜೊತೆ ಪ್ರಯಾಣಿಸಬೇಕು. ಇದರಿಂದ ಅನಗತ್ಯ ಅಪಾಯಗಳನ್ನು ತಪ್ಪಿಸಬಹುದು. ಬಾಗಿಲನ್ನು ಕೈಯಿಂದ ತಡೆಯಬೇಡಿ. ಲಿಫ್ಟ್ ಬಾಗಿಲು ಮುಚ್ಚುವಾಗ ಕೈ, ಕಾಲು ಅಥವಾ ಯಾವುದೇ ವಸ್ತುವಿನಿಂದ ತಡೆಯಬೇಡಿ. ಅಗತ್ಯವಿದ್ದರೆ ಡೋರ್ ಓಪನ್ ಬಟನ್ ಬಳಸಿ ಅಥವಾ ಮುಂದಿನ ಲಿಫ್ಟ್ಗಾಗಿ ಕಾಯಿರಿ. ಲಿಫ್ಟ್ ಸಾಮರ್ಥ್ಯ ಮೀರಿಸಬೇಡಿ. ಲಿಫ್ಟ್ನಲ್ಲಿ ಸೂಚಿಸಿರುವ ತೂಕ ಅಥವಾ ಪ್ರಯಾಣಿಕರ ಮಿತಿಯನ್ನು ಪಾಲಿಸಿ. ಅತಿಯಾದ ಭಾರದಿಂದ ಲಿಫ್ಟ್ ಸ್ಥಗಿತಗೊಳ್ಳುವ ಅಥವಾ ದೋಷ ಉಂಟಾಗುವ ಸಾಧ್ಯತೆ ಇದೆ. ಲಿಫ್ಟ್ ಮಧ್ಯದಲ್ಲಿ ನಿಂತರೆ ಗಾಬರಿಯಾಗಬೇಡಿ. ಅಲಾರಾಮ್ ಅಥವಾ ಹೆಲ್ಪ್ ಬಟನ್ ಒತ್ತಿ ಸಹಾಯ ಕೇಳಿ. ಸ್ವತಃ ಹೊರಬರಲು ಅಥವಾ ಬಾಗಿಲು ತೆರೆಯಲು ಪ್ರಯತ್ನಿಸಬೇಡಿ. ಈ 5 ಸುರಕ್ಷತಾ ನಿಯಮಗಳನ್ನು ನೀವು ಮತ್ತು ನಿಮ್ಮ ಕುಟುಂಬದವರು ತಪ್ಪದೆ ಪಾಲಿಸಿ. ಲಿಫ್ಟ್ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.